ಎಲ್ಲರಿಗೂ ಶರಣು. ಸಿದ್ದರಾಮಯ್ಯನವರು ಏನು 2023ರಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ 2ನೇ ಬಾರಿಗೆ ಆಯ್ಕೆ ಆದ್ರು. ಅದಕ್ಕೂ ಮೊದಲು ತಿಳಿಸಿದ್ದೇನು ಅಂತಂದ್ರೆ, ಯಾವುದೇ ಹಿಂದಿ ಏರಿಕೆ ವಿರುದ್ಧದ ಹೋರಾಟ ಇರಲಿ, ಅವರು ಬೆಂಬಲ ಕೊಡ್ತಿದ್ರು. ಬರೀ ಅವರ ಎಕ್ಸ್ ಖಾತೆ ಮೂಲಕ ಅಲ್ಲ, ಇಲ್ಲ ಬರೀ ಭಾಷಣದ ಮೂಲಕ ಅಲ್ಲ, ಕೆಲವೊಂದು ಬಾರಿ ನೇರವಾಗಿ ಬಂದು ಬೆಂಬಲನ ಕೊಟ್ಟಿದ್ದಾರೆ. ಆದರೆ ಈಗ ವರ್ಷೆ ಚೇಂಜ್ ಆಗ್ಬಿಟ್ಟಿದೆ. ಈಗೇನು ಹೇಳ್ತವ್ರೆ ಅಂದರೆ, ನಾವು ಹಿಂದಿ ವಿರೋಧ ಮಾಡಲ್ಲ. ಅದು ಯಾವ ವೇದಿಕೆಯಲ್ಲಿ? ಅದೊಂದು ಕನ್ನಡ ಪರ ಸಂಘಟನೆಗಳು ಆಯೋಜನೆ ಮಾಡಿರುವಂಥ ವೇದಿಕೆಲೇ ಈ ಮಾತನ್ನ ಹೇಳ್ತಾ ಇದ್ದಾರೆ. ಏನಿದು? ಅಧಿಕಾರದ ದುರಾಸೆ ಇರಬೇಕು, ಆದರೆ ಇಷ್ಟೊಂದು ಇರಬಾರ್ದು. ನಿಮಗೆ ಗೊತ್ತು, ನೀವೇ ಹೇಳಿದಿರಿ, ನಿಮ್ಮ ಭಾಷಣಗಳನ್ನ ಕೇಳೇನೆ ನಾವೆಲ್ಲ ಪ್ರತಿಭಟನೆಗಳನ್ನ ಇನ್ನೂ ತೀವ್ರಗೊಳಿಸಿದೀವಿ. ನಾನು ಕನ್ನಡ ರಾಮಯ್ಯ, ನಾನು ವೈಯಕ್ತಿಕವಾಗಿ ಹಿಂದಿ ಏರಿಕೆನ ವಿರೋಧ ಮಾಡ್ತೀನಿ, ಈ ಥರದ್ದೆಲ್ಲ ಮಾತಾಡ್ತಿರಲ್ಲ. ಈಗ ಪವರ್ ಇದೆ ನಿಮಗೆ. ನಾವೇನು ಕೇಳ್ತಾ ಇದ್ದೀವಿ, ನೀವು ನಮ್ಮ ಜೊತೆ ಬಂದು ಬೋರ್ಡ್ಗೆ ಕರಿ ಮಸಿ ಬಳಿರಿ ಅಂತ ಕೇಳ್ತಾ ಇದ್ದೀವಾ, ಇಲ್ಲ ಬೀದಿಲಿ ನಿಂತ್ಕೊಂಡು ಅರ್ಚಾಡಿ ಅಂತ ಕೇಳ್ತಾ ಇದ್ದೀವಾ? ನಿಮ್ಮ ಕೈಲಿ ಸಾಧ್ಯ ಇರುವಂಥದ್ದು ಏನು? ಶಾಲಾ ಶಿಕ್ಷಣದಲ್ಲಿ 3 ನುಡಿ ಪದ್ಧತಿ ಇದೆ, ಅದನ್ನ 2 ನುಡಿ ಪದ್ಧತಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಕೇಳೋದು ಮಾತ್ರ ಅಲ್ಲ, ನೀವು ಇದನ್ನ ಒಪ್ಕೊಂಡಿದ್ರಿ ಕೂಡ. ಒಪ್ಕೊಂಡಂಗೆನೆ ಇವತ್ತು ರಾಜ್ಯ ಶಿಕ್ಷಣ ನೀತಿಗೆ ಒಂದು ಕಮಿಟಿ ಕೂಡ ಮಾಡಿ, ಆ ಕಮಿಟಿನೂ ಕೂಡ ಇದನ್ನ ರೆಕಮೆಂಡ್ ಮಾಡಿದೆ. ಈ ರೆಕಮೆಂಡ್ ಮಾಡಿರುವಂಥದ್ದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ 108 ತಕರಾರುಗಳು ಇರ್ಬೋದು. ಅದನ್ನ ಮೀರಿ ಇಂಪ್ಲಿಮೆಂಟ್ ಮಾಡಕ್ ತಾನೇ ನಿಮ್ಗೆ ಅಧಿಕಾರ ಕೊಟ್ಟಿರೋದು. ಆದ್ರೆ ನೀವು ಮಾಡ್ತಾ ಇರೋದೇನು? ಪ್ರತಿ ದಿನ ಪ್ರತಿ ಸೆಷನಲ್ಲೂ ಕೂಡ ಅದು ಬೇರೆ ಬೇರೆ ಹೇಳಿಕೆನ ಕೊಟ್ಕೊಂಡು ಮುಂದೆ ತಳ್ತಾ ಬರ್ತಾ ಇದ್ದೀರಾ. ಈಗ ಅಧಿಕಾರಿಗಳು ನಮ್ಮ ಒತ್ತಡಕ್ಕೆ ಮಣಿದು ನಮಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಏನು 2026-27ನೇ ಸಾಲಿನಲ್ಲಿ 50 ಮಾರ್ಕ್ಸ್ಗೆ ಕಳೆದ ಮೇಲಿ ನಾವು ಸಬ್ಮಿಟ್ ಮಾಡಿದ ಎಲ್ಲ ದಾಖಲೆಗಳ ಪ್ರಕಾರ 92-93ವರೆಗೂ ಹಿಂದಿ ಸಬ್ಜೆಕ್ಟ್ಗೆ ಕೇವಲ 50 ಮಾರ್ಕ್ಸ್ ಇತ್ತು. ಅದಾದಮೇಲೆ 100 ಮಾರ್ಕ್ಸ್ಗೆ ಏರಿಸಿದ್ರು. ಅದನ್ನು ಮತ್ತೆ 50 ಮಾರ್ಕ್ಸ್ಗೆ ಇಳಿಸೋದಕ್ಕೆ ನೀವೆಲ್ಲ ತೀರ್ಮಾನ ಮಾಡಿದ್ದೀರಿ ಅಂತ ಬಲ್ಲ ಮೂಲಗಳಿಂದ ನಮಗೂ ತಿಳಿದಿದೆ. ಆದರೆ ನಮ್ಮ ಒತ್ತಾಯ ಇರೋದು ಸಂಪೂರ್ಣವಾಗಿ ತೆಗೆದಾಕಬೇಕು. ಇದು ಹೊರೆ. ಇಲ್ಲಿ ಬಿಹಾರದಲ್ಲಿ ಹಿಂದಿ ಕನ್ನಡ ಕಲಿತಾ ಇಲ್ಲ, ಉತ್ತರ ಪ್ರದೇಶದಲ್ಲಿ ಕನ್ನಡ ಕಲಿತಾ ಇಲ್ಲ, ಇನ್ನೆಲ್ಲ ಮಧ್ಯಪ್ರದೇಶದಲ್ಲಿ ಕನ್ನಡ ಕಲಿತಾ ಇಲ್ಲ, ಅವರು ಇಂಗ್ಲೀಷ್ನೂ ಕೂಡ ಕಲಿತಾ ಇಲ್ಲ. ಅವ್ರು ಓದ್ತಾ ಇರೋದು ಬರೀ 4 ಸಬ್ಜೆಕ್ಟು. ನಮ್ಮ ಮಕ್ಕಳು 6 ಸಬ್ಜೆಕ್ಟ್ ಓದಿ 4 ಸಬ್ಜೆಕ್ಟು ಓದಿರೋರ ಜೊತೆಲಿ ಹೆಂಗ್ರಿ ಪೈಪೋಟಿ ಮಾಡೋಕ್ಕಾಯ್ತದೆ? ಇವತ್ತು ಎಲ್ಲ ಬ್ಯಾಂಕ್ಗಳಲ್ಲಿ ಹಿಂದಿಯವರೇ ತುಂಬಿದ್ದಾರೆ, ರೈಲ್ವೆಲಿ ಹಿಂದಿಯವರೇ ತುಂಬಿದ್ದಾರೆ, IAS ಹಿಂದಿಯವರೇ ತುಂಬಿದ್ದಾರೆ. ಎಲ್ಲ ನಾರ್ತ್ ಅವರೇನೆ ಕೀ ಪೋಸ್ಟಲ್ಲಿ ತುಂಬಿರುವಾಗ ಇಲ್ಲಿ ಕನ್ನಡದ ಮಕ್ಕಳಾಗ್ಬೋದು, ಕನ್ನಡದ ಜನಕ್ಕಾಗ್ಬೋದು ನ್ಯಾಯ ಎಲ್ಲಿಂದ ಸಿಗುತ್ತೆ? ಹಾಗಾಗಿ ನಿಮ್ಮ ಏನು ನಾರ್ತ್ ಅವ್ರನ್ನ ನೋಡ್ಕೊಂಡು ನೀವು ಆಡಳಿತ ಮಾಡೋದಲ್ವಾ? ಅಕ್ಕಪಕ್ಕದ ಕೇರಳನೋ, ತಮಿಳ್ನಾಡೋ, ಆಂಧ್ರ ಪ್ರದೇಶನ ನೋಡಿ ಆಡಳಿತ ಮಾಡೋರಲ್ಲ ನೀವು. ಏನಿದ್ರು ನಿಮಗೆ ಡೆಲ್ಲಿ ಹೈಕಮಾಂಡ್ ನೋಡ್ಕೊಂಡು ಮಾಡೋರು. ಅದರಲ್ಲೂ ಸಮಾಜವಾದಿ, ನಿಮ್ಮ ಸಮಾಜವಾದಿ, ನಿಮ್ಮ ನಾರ್ತ್ ಇಂಡಿಯಾದ ಮಾದರಿನೇ ಒಂದು ಹೇಳ್ತೀನಿ. ಕರ್ಪೂರಿಯ ಠಾಕೂರ್ ಅಂತ ಬಿಹಾರದವರು, ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ರು, ಮತ್ತೆ ಮುಖ್ಯಮಂತ್ರಿ ಕೂಡ ಆಗಿದ್ರು. ಅವರು PWE ಪಾಸ್ ವಿತೌಟ್ ಇಂಗ್ಲೀಷ್ ಅಂತ ಒಂದು ಕಾನೂನನ್ನ ಪಾಸ್ ಮಾಡಿದ್ರು. ಅಂದರೆ ಬಡವ್ರ ಮಕ್ಕಳು, ದಲಿತ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, ಹಳ್ಳಿಗಳವ್ರಿಗೆ ಇಂಗ್ಲೀಷು ಕಲಿಯೋದು ಕಷ್ಟ ಆಗುತ್ತೆ. ಹಾಗಾಗಿ SLCಲಿ ಇಂಗ್ಲೀಷ್ ಸಬ್ಜೆಕ್ಟು ಇರುತ್ತೆ, ಆದರೆ ಎಕ್ಸಾಮ್ ಕಂಪಲ್ಸರಿ ಇಲ್ಲ. ಆ ರೀತಿ ಅವರು ಮಾಡಿ ಸಾಕಷ್ಟು ಜನನ ಓದುವಂಗೆ ಮಾಡಿದ್ದಾರೆ. ನೀವು ಯಾಕೆ ಮಾಡೋಕ್ಕಾಗಲ್ಲ? ನೀವು ಯಾಕೆ ಇಲ್ಲಿ ಹಿಂದಿಗೆ ಕಂಪಲ್ಸರಿ ಎಕ್ಸಾಮು ಇಲ್ಲ ಅಂತ ಮಾಡೋದಕ್ಕಾಗೋದಿಲ್ಲ? ಅದೇ ಕಾನ್ಸ್ಟಿಟ್ಯೂಷನಲ್ಲಿ ಬಿಹಾರ ರಾಜ್ಯನೂ ಇರೋದು, ಅದೇ ಕಾನ್ಸ್ಟಿಟ್ಯೂಷನ್ ಅಡಿಲಿ ಕರ್ನಾಟಕ ರಾಜ್ಯನೂ ಇರೋದು. ಹಾಗಾಗಿ 2026-27ನೇ ಸಾಲಲ್ಲಿ 50 ಮಾರ್ಕ್ಸಿನ ಹಿಂದಿ ಸಬ್ಜೆಕ್ಟ್ ಬೇಡ. ನಮಗೆ ಬೇಕಾಗಿರೋದು ಸಂಪೂರ್ಣವಾಗಿ ಹಿಂದಿ ಸಬ್ಜೆಕ್ಟನ್ನ ತೆಗಿಬೇಕು. ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ. ಇಂಗ್ಲೀಷಲ್ಲಿ ನಾವು ಅಕ್ಕಪಕ್ಕದ ರಾಜ್ಯಕ್ಕೆ ಹೋದಾಗಲೂ ಕಮ್ಯುನಿಕೇಟ್ ಮಾಡ್ಬೋದು, ಬೇರೆ ಬೇರೆ ದೇಶಕ್ಕೆ ಹೋದಾಗ್ಲೂ ಕಮ್ಯುನಿಕೇಟ್ ಮಾಡ್ಬೋದು. ಆದರೆ ಈಗ ನೀವು ಮಾಡಕ್ಕೆ ಹೊರಟಿರೋದು ಈ 50 ಮಾರ್ಕ್ಸಿನ ತೀರ್ಮಾನ ಏನಿದೆ, ಇದನ್ನ ಕೂಡ ನಾವು ಮತ್ತೆ ಅಪೋಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಈ ಸಲ 2026 ಮಾರ್ಚಲ್ಲಿ ಏನು ನೀವು ಪರೀಕ್ಷೆ ನಡೆಸ್ತಾ ಇದ್ದೀರಿ, ಹಿಂದಿ ಪರೀಕ್ಷೆ, ಇದು ಕಂಪಲ್ಸರಿ ಪಾಸ್ ಆಗಲೇಬೇಕು ಅಂತ ನೀವು ಯಾವ ಕಾರಣಕ್ಕೂ ಹೇಳ್ಬಾರ್ದು.
ಕಂಪಲ್ಸರಿ ಪಾಸ್ ಆಗಂಗಿಲ್ಲ ಅಂತ ನೀವು ಆದೇಶನ ಹೊರಡಿಸಿಲ್ಲ ಅಂತಂದ್ರೆ ನಾವುಗಳು ಹಿಂದಿ ಎಕ್ಸಾಮ್ ದಿನ ರಾಜ್ಯಾದ್ಯಂತ ಪರೀಕ್ಷಾ ಕೇಂದ್ರಗಳಿಗೆ ನುಗ್ತೀವಿ. ಪರೀಕ್ಷಾ ಕೇಂದ್ರಗಳಿಗೆ ನುಗ್ಗಿ ಅಲ್ಲಿ ಗೊಂದಲ ಆದ್ರೂ ಪರವಾಗಿಲ್ಲ, ಸ್ಟೂಡೆಂಟ್ಸ್‌ಗಳಿಗೆ ತೊಂದರೆ ಆಯ್ತು ಅಂದ್ರೂ ಪರವಾಗಿಲ್ಲ, ನಾವು ಆ ಪರೀಕ್ಷೆಗಳನ್ನ ತಡಿತೀವಿ ಅಂತ ಈ ಮೂಲಕ ಎಚ್ಚರಿಕೆನ ನೀಡ್ತಾ ಇದ್ದೀವಿ. ಇದಕ್ಕೆ ಕರ್ಪೂರಿಯ ಠಾಕೂರ್ ಅವ್ರನ್ನ ನೀವು ಸಮಾಜವಾದಿ, ನೀವು ದ್ರಾವಿಡ ಸಿದ್ಧಾಂತದವ್ರನ್ನ ಓದ್ಕೊಳ್ಳಿಲ್ಲ, ಇಲ್ಲ ಅವ್ರನ್ನ ನೀವು ತಿಳ್ಕೊಳ್ಳಿಲ್ಲ, ಇಲ್ಲ ಇನ್ಯಾವುದೋ ಒಂದು ಜನಪರವಾದಂಥ ಸಿದ್ಧಾಂತನ ನೀವು ಅಳವಡಿಸ್ಕೊಂಡಿಲ್ಲ. ಆದ್ರೆ ಮಾತೆತ್ತಿದ್ರೆ ಸಮಾಜವಾದ ಅಂತೆಲ್ಲ ಮಾತಾಡ್ತಿರಲ್ಲ, ನಿಮ್ಮ ಸಮಾಜವಾದಿ ಸಿದ್ಧಾಂತದ ಕರ್ಪೂರಿಯ ಠಾಕೂರ್ ಅವರು ತೋರಿಸಿರುವ ಧೈರ್ಯನಾದ್ರೂ ನೀವು ತೋರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಶರಣು. ಥ್ಯಾಂಕ್ ಯು.